ಸೊ ಸಿರಿ ಅವರೇ, ತಾವು ಯಾವ ರೀತಿ ಬೇಡಿಕೆಗಳನ್ನ ದೇವ್ರ ಮುಂದೆ ಇಡ್ತೀರಿ? ತುಂಬಾ ನಾರ್ಮಲ್ ಆಗೇನೆ, ಇನ್ನೇನು ಅಂದ್ರೆ ನಾವು ಬೇರೆ ತರ ಕೇಳ್ಕೊತೀವಿ ಆ ತರ ಏನಿಲ್ಲ. ಅಲ್ಲಲ್ಲ, ಏನಾದ್ರು ಪ್ರಾಜೆಕ್ಟ್ಸ್ ಹತ್ರ ಬಂತು ಅಂದ್ರೆ ಈ ಪ್ರಾಜೆಕ್ಟ್ ಒಳ್ಳೇದಾಗ್ಲಿ, ಜಾಸ್ತಿ ಪ್ರಾಜೆಕ್ಟ್ ಸಿಗ್ಲಿ, ಆ ಥರ ಬೇಡಿಕೆಗಳಿರುತ್ತಾ? ಜಸ್ಟ್ ಕ್ಯೂರಿಯಸ್ ಅಷ್ಟೇ. ಯಾ, ಐ ಮೀನ್ ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಆನ್ಸರ್ ಟು ದಿಸ್. ಆ್ಯಕ್ಚುಲಿ ನಮ್ಮಮ್ಮ ಯಾವಾಗಲೂ ಹೇಳೋರು, ಮನೆಯಿಂದ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಬಿಟ್ಟು ಹೋಗು, ಒಳ್ಳೇದಾಗತ್ತೆ, ಏನಾದ್ರು ಕೇಳ್ಕೊ ಬರುತ್ತೆ, ಏನಾದರೂ ಒಳ್ಳೇದಾಗತ್ತೆ ಅಂತ ಹೇಳೋರು. ಸೊ ಅದೊಂದು ಅಭ್ಯಾಸ ಇರ್ತಾಯಿತ್ತು ಯಾವಾಗಲೂ. ಬಟ್ ಐ ಥಿಂಕ್ ಯಾ ಆಲ್ ನಾರ್ಮಲ್, ದೇರ್ ಇಸ್ ನಥಿಂಗ್. ಈಗೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಶುರುವಾಗಿದೆಯಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಮಾಡ್ಕೋತಾ ಇರಿ. ಅದು ಆ್ಯಕ್ಚುಲಿ ಹಿರಿಯರು ಹೇಳಿದ್ದು ಅಷ್ಟೇ, ಅಂದರೆ ಬಹಳ ಪ್ಯೂರಾಗಿ ನಿನಗೆ ಏನೂ ತೊಂದರೆ ಆಗದೆ, ಇನ್ನೊಬ್ರಿಗೂ ತೊಂದರೆ ಮಾಡೋದಿಲ್ಲ, ಹಂಗೆ ಮಾಡ್ಕೊ, ನನಗೆ ಒಳ್ಳೇದಾಗಲಿ, ನನಗೇನೂ ಆಗದೆ ಇರಲಿ, ನನ್ನಿಂದ ಇನ್ನೊಬ್ರಿಗೆ ಏನೂ ಆಗದೆ ಇರಲಿ, ದಟ್ ಸೇಮ್. ಸೊ ಹಾಗೆ ಆಯ್ತು, ನೀವೇನು ಬೇಡ್ಕೋತೀರಿ? ಕಾಪಾಡಪ್ಪ. ಅದೇನಾಗಿದೆ ಗೊತ್ತಾ ಸರ್, ಸಣ್ಣ ವಯಸ್ಸಿಂದ ನಮ್ಮಮ್ಮ ದೇವ್ರ ಹತ್ರ ಒಳ್ಳೆ ವಿದ್ಯಾಬುದ್ಧಿ ಕೊಡು, ಕಾಪಾಡು. ಈಗಲೂ ಬೈ ಡಿಫಾಲ್ಟ್ ಹಂಗೆ ಬರುತ್ತೆ, ಐ ಆಮ್ ನಾಟ್ ಲರ್ನಿಂಗ್, ಯಾಕೆ ಈಗ ಮತ್ತೆ ಹಾಗೆ ಬರುತ್ತಿದೆ? ದಟ್ ಹ್ಯಾಪನ್ಸ್. ಎನಿವೇಸ್, ಈ ಹಬ್ಬ ಅಂತ ತಕ್ಷಣ ಮನೆಯಲ್ಲಿ ವೆರೈಟೀಸ್ ಆಫ್ ಫುಡ್ಡು. ಸೊ ಹೇಗೆ, ಎಲ್ಲರೂ ಫುಡ್ ಫ್ರೀಕ್ಸಾ ಹೇಗೆ? I think that is the only celebration. Yes. Cooking and special ಆಗಿ ಅವತ್ತಿನ ದಿನಕ್ಕೆ ಬೇರೆ ಬೇರೆ ರೆಸಿಪೀಸ್ ಟ್ರೈ ಮಾಡೋದು. ಆ್ಯಂಡ್ ಆಮೇಲೆ ಅದೇನೋ ಒಂಥರ ಇತ್ತೀಚೆಗೆ, ಆಮೇಲೆ ಲಾಸ್ಟ್ 3 years ನನ್ನ ತೋಟ ಅಂತ ಮಾಡ್ಕೊಂಡ್ವಿ. ಸೊ ಗಣೇಶ ಹಬ್ಬ ಅಲ್ಲಿ ಮಾಡ್ತಾ ಇದ್ದೀವಿ, ಅಲ್ಲೊಂದು ನದಿ ಇದೆ. ಸೊ ನಾನು ಚಿಕ್ಕವನಿದ್ದಾಗಿಂದ ಹೇಗೆ ಗಣೇಶನ ಎಲ್ಲೋಗಿ ಬಿಡ್ತೀವಿ ಅಂತ, ಈಗ ಅದೊಂದು ಸ್ಪೆಷಲ್ ಆಗಿಬಿಟ್ಟು ಅಲ್ಲೋಗಿ ನದಿನಲ್ಲಿ ಹೋಗಿ ವಿಸರ್ಜನೆ ಮಾಡೋದು. ಆ್ಯಂಡ್ ಬಾಳೆ ಎಲೆ ಊಟ. ಸೊ ಇಟ್ಸ್ ಆಲ್ ಕಮಿಂಗ್ ಬ್ಯಾಕ್ ಒಂಥರ ಮುಂಚೆ. ಸೊ ಐ ಥಿಂಕ್ ಮೋರ್ ಲೈಕ್ ನನಗೆ ನನ್ನ ಮಗಳಿಗೆ ಹೇಗೆ ಇದೊಂದು ಒನ್ ಡೇ ಸ್ಪೆಷಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗೋಗಿ ಮಾಡ್ಬೋದು ಅನ್ನೋದು. ಸೊ ಇಟ್ಸ್ ಆಲ್ ಅರೌಂಡ್ ಫುಡ್. ಓಕೆ, ಸೊ ಇಷ್ಟೊತ್ತು ಹಬ್ಬದ ಬಗ್ಗೆ ಕೇಳಿದೆ. ಚಕಾಚಕ್ ಅಂತ 5 ಉತ್ತರ ಕೊಡುವಂಥ ಸರಳ ಪ್ರಶ್ನೆಗಳು. ಸೊ ಗಣೇಶನ 5 ಹೆಸರುಗಳನ್ನು ಫಾಸ್ಟಾಗಿ ಹೇಳೋದಾದ್ರೆ? ವಿನಾಯಕ. ಓಕೆ, ಫಾಸ್ಟ್. ವಾವ್, ಐ ವಾಸ್ ಜಸ್ಟ್ ಗೋಯಿಂಗ್ ಟು ಸೇ ವಿನಾಯಕ. ಓಹ್, ಆಕ್ಚುಲಿ ಗೊತ್ತೇ ಇಲ್ಲ. ವಿಘ್ನೇಶ್ವರ. ಓಕೆ, ವಿಘ್ನೇಶ್ವರ, ವಿನಾಯಕ, ಗಣಪತಿ. ಓಕೆ, ಗಜಾನನ. ಓಕೆ, ಮೂಷಿಕ. ಅಲ್ಲ, ಸಾರಿ, ಮುಷಿಕವಾಹನ ಇಸ್ ವಾಟ್? ವಕ್ರತುಂಡ, ಮಹಾಕಾಯ. ಓಕೆ, ಸೊ ಎಲ್ಲರೂ ಕೂಡ ನೀವು ಫುಡ್ ವೈಸ್ ಅಲ್ಲಿ ಸಿಕ್ಕಾಪಟ್ಟೆ ಯಮ್ಮಿ ಫುಡ್ಸ್ ಇರುತ್ತೆ, ಅದೇ ಹಬ್ಬ ಅಂತ ಹೇಳ್ತಿದ್ರಿ. ಸೊ ಹಬ್ಬದ ದಿನ ಮಾಡುವಂತ 5 ಖಾದ್ಯಗಳನ್ನ ಫಟಾಫಟ್ ಹೇಳೋದಾದ್ರೆ? ಅಂದ್ರೆ ಗಣೇಶ ಹಬ್ಬ ಹಬ್ಬ ಎನಿಥಿಂಗ್. ಕಡುಬು. ಓಕೆ, ಮೋದಕ, ಕಡುಬು ಕನ್ಸಿಡರ್ಡ್. ಹೋಳಿಗೆ. ಹೋಳಿಗೆ, ಚಿತ್ರಾನ್ನ, ಬಜ್ಜಿ, ಬೋಂಡಾ, ಒಳ್ಳೆ ಗಸಗಸೆ ಪಾಯಸ ವಿತ್ ಗೋಡಂಬಿ, ದ್ರಾಕ್ಷಿ. ಬಟ್ ಗಣಪತಿ ಹಬ್ಬಕ್ಕೆ ಒಂದು ಮಾಡ್ತಾರೆ ಗೊತ್ತಾ, ಮೋದಕ ಮಾಡಿ, ಇನ್ನೊಂದು ಕರ್ಜಿಕಾಯಿ ಮಾಡ್ತಾರೆ. ಕರ್ಜಿಕಾಯಿ. ಓಕೆ, ಸರಿ. ಈ ಗಣೇಶ ಹಬ್ಬ ಅಂದ ತಕ್ಷಣ ಏರಿಯಾದಲ್ಲಿ ಗಣೇಶ ಕೂರಿಸ್ತಾರೆ, ಜೊತೆಗೆ ಆರ್ಕೆಸ್ಟ್ರಾ ಇರುತ್ತೆ, ಅದೇ ಒಂದು ಎಂಟರ್ಟೈನ್ಮೆಂಟು. ಸೊ ನೀವೆಲ್ಲರೂ ಆ ಆರ್ಕೆಸ್ಟ್ರಾನ ನೋಡಿರ್ತೀರಾ, ಆ ಹಾದಿನ ಸಾಗಿರ್ತೀರಾ. ಸೊ ಈ ಆರ್ಕೆಸ್ಟ್ರಾದಲ್ಲಿ ಒಂದು 5 ಹಾಡುಗಳು ಸರ್, ಈಗಲೂ ಕೂಡ ಅಷ್ಟೇ, ಅವಾಗಿಂದ ಈ ಹಾಡು ಇರಲೇಬೇಕು ಅಂತ ಸ್ಟ್ರೈಕ್ ಮಾಡೋರು ಇದ್ದಾರೆ, ಮುಂದಗಡೆ ಬಂದು ಬರ್ಕೊಡೋರು ಇದ್ದಾರೆ. ಅಂತ 5 ಹಾಡುಗಳನ್ನ ಮೆಲ್ಕ್ ಹಾಕೋದಾದ್ರೆ ಯಾವ್ದು ಗೊತ್ತಾ? ನಾನು ಯಾವಾಗಲೂ ಕೇಳ್ತದಿದ್ದು, ಹೃದಯ ಸಮುದ್ರ ಕಲಕಿ, ಉಕ್ಕಿದ ದ್ವೇಷದ ಬೆಂಕಿ, ಯಾವಾಗ್ಲೂ ಅದನ್ನ ಹಾಡ್ತಾರೆ. ಆಮೇಲೆ ಕುಲದಲ್ಲಿ ಕೀಳಿ ಆಗೋದು, ಲಾಸ್ಟ್ ಸಾಂಗ್. ಎಸ್, ಅದು. ಓಕೆ, ನನಗೆ ಜ್ಞಾಪಕ ಇರೋದು ಡಾನ್ಸ್ ರಾಜ ಡಾನ್ಸ್. ಹಾ ಸರ್, ನೆಕ್ಸ್ಟ್. ನಾವು ಆರ್ಕೆಸ್ಟ್ರಲ್ಲಿರೋದೇ ತುಂಬ ಹಾಡುಗಳು ಬರುತ್ತೆ. ರಾಜ್ಕುಮಾರ್ ಅವರ ಜೇನಿನ ಹೊಳೆ ಹಾಡೋರು, ಆಮೇಲೆ ಬಿಗಿನಿಂಗೇ ಗಜಾನನ ಸ್ತುತಿ ಹಾಡೋರು, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಅದು ಹಾಡೋರು. ಅದು ಆ ಹಾಡಿದ ಮೇಲೆ ನಿಮಗೆ ಜೇನಿನ ಹೊಳೆ ಹಾಡೋರು. ಆಮೇಲೆ ನಿಮಗೆ ಅಂದರೆ ನಾವು ಚಿಕ್ಕ ಹುಡುಗರಾಗಿದ್ದು ಹೇಳ್ತಾ ಇರೋದು. ಈಗ ಆರ್ಕೆಸ್ಟ್ರಾ ಕಡಿಮೆ, ಇಲ್ಲ ಶಂಕರ್ನಾಗ್ ಹಾಡು ಹೇಳೋರು, ಸಂತೋಷಕ್ಕೆ ಇರ್ಬೋದು, ಈತೆ ಜಾಡಿಸಿ ಹೋದರೆ ಅವಾಗಲೇ ನಿಮ್ಗೆ ಹೇಳಿದ ಆ ಥರದ್ದು. ಆಮೇಲೆ ಅದು ಬಿಟ್ಟರೆ ನಿಮಗೆ ವಿಷ್ಣು ಸಾರ್ ಹಾಡುಗಳು, ಈ ಭೂಮಿ ಬಣ್ಣದ ಬುಗುರಿ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಹಾಡೋರು. ಅಂದರೆ ತುಂಬ ಹಾಡುಗಳು. ಸೊ ಹಬ್ಬ ಅಂದಾಕ್ಷಣ ಹಬ್ಬದ ಒಂದು ಆಮೇಲೆ ಇನ್ನೊಂದೇನಂದ್ರೆ ಮಧ್ಯದಲ್ಲಿ ಒಂದು ಬರೋದು, ಜೋಕಿ ನಾನು ಅದಕ್ಕೆ ಸ್ಪೆಷಲ್ ಆರ್ಟಿಸ್ಟ್ ಇರ್ತಾರೆ ಹಾಡು ಹಾಡಕ್ಕೆ. ದಟ್ ವಾಸ್ ಆಕ್ಚುಲಿ ದಿ ಫನ್ ಪಾರ್ಟ್ ಅಲ್ವಾ, ಒಂದೊಳ್ಳೆ ಮಜಾ ಕೊಡುವಂಥದ್ದು. ಆ್ಯಂಡ್ ಏರಿಯಾದಲ್ಲಿರುವಂತಹ ಮುಖ್ಯಸ್ಥರು ಬಂದು ಭಾಷಣ ಕೊಡೋದು. ಆ ಭಾಷಣ ಟೈಮಲ್ಲಿ ಸ್ವಲ್ಪ ಜನ ಕಾಣಿಸಲ್ಲ, ಬಟ್ ಸ್ಟಿಲ್ ಅದೊಂಥರ ಮಜಾ ಇದ್ದೇ ಇರುತ್ತೆ.
ಹಬ್ಬದ ಮಧ್ಯ ಹೈದ ಅಂತ ಕೂಗೋರೆಲ್ಲ ಇರ್ತಾರೆ. True that. ಅಳ ಹೆಂಗಿದ್ರೆ ಅಳವು ಅಂತ ಬರ್ದು ಕಳಿಸ್ತಿರ್ಬೇಕು ಗೊತ್ತಾ ರಿಕ್ವೆಸ್ಟ್ ಎಲ್ಲ. ಯಾವತ್ತೂ ಹಾಡ್ತಿರ್ಲಿಲ್ಲ ಯಾವುದು, ಬಿಕಾಸ್ ಅವ್ರು ರಿಹರ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ.